ವೆಲ್ಕಮ್ ಟು ಸುಮಾ ಕಿರಣ್ಗೆ ಸ್ವಾಗತ. ಸೊ ನೋಡಿ, ಇವತ್ತಿನ ಒಂದು ಟಿಪ್ಸ್ ಬಂದ್ಬಿಟ್ಟು ಸಕ್ಕರೆ. ಇದು ಬಂದ್ಬಿಟ್ಟು ಸಕ್ಕರೆ ಡಬ್ಬ. ಸೊ ನಾವು ಸ್ಟೀಲ್ ನಿಂದ್ರಲ್ಲಿ ಹಾಕ್ತಿವಿ, ಓಕೆನಾ? ಸಕ್ಕರೆನ ಸ್ಟೀಲ್ ನಿಂದ್ರಲ್ಲಿ ಹಾಯಿಟ್ಟಾಗ ಸೊ ಇದು ನೀರು ಹೊಡೆಯೋದು ಅಥವಾ ಬೆವ್ರ ಆಗೋದು ಆತರ ಎಲ್ಲ ಆಗತ್ತೆ. ಮತ್ತೆ ನೀರು ಬೆವರು ಹೊಡೆದ್ಬಿಟ್ಟು ಆತರ ಉಂಡೆ ಆಗೋದು ಆತರ ಎಲ್ಲ ಆಗತ್ತೆ. ಮತ್ತೆ ಇರುವೆಗಳೆಲ್ಲ ಬರುತ್ತೆ. ಹಾಗಾಗಿ ಇರುವೆ ಹತ್ಬಾರ್ದು ಅಂತ ಹೇಳಿದ್ರೆ ನಾನು ಒಂದು 4 ರಿಂದ 5 ಲವಂಗನ ಸಕ್ಕರೆಯಲ್ಲಿ ನೋಡ್ತಾ ಇರ್ಬೋದು, ಸಕ್ಕರೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಳಗಡೆ ಹಾಕ್ತೀನಿ, ಓಕೆನಾ? ಒಳಗಡೆ 4 ಸಕ್ಕರೆ ಲವಂಗ ಹಾಕ್ಬಿಟ್ಟು ಮುಚ್ಚೋದ್ರಿಂದ ಸೊ ಈ ತರ ಮುಚ್ಚೋದ್ರಿಂದ ಸೊ ಅದು ಯಾವುದೇ ಸಕ್ಕರೆಗೆ ಯಾವುದೇ ನೀರು ಹೊಡೆಯೋದಾಗ್ಲಿ ಅಥವಾ ಅಂಟಾಗ್ಲಿ ಹಾಕೋದಿಲ್ಲ. ಹಾಗೇನೆ ಕೂಡ ಇರುವೆಗಳು ಹತ್ತೋ ಚಾನ್ಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಒಂದ್ ಟಿಪ್ಸ್, ಓಕೆನಾ? ನೆಕ್ಸ್ಟ್ ಸೊ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಇದು ಬಂದು ಟೀ ಪುಡಿ. ಓಕೆ, ಸೊ ನಾವು ಡಬ್ಬದಲ್ಲಿ ಟೀ ಪುಡಿ ಹಾಕಿರ್ತೀವಿ. ಸೊ ಕ್ಯಾಶುಯಲ್ ಆಗಿ ಇದೇ ತರ ಟೀ ಪುಡಿ ಇರುತ್ತೆ. ಈ ಟೀ ಪುಡಿಗೆ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸೊ ಒಂದ್ 2ರಿಂದ 3 ಏಲಕ್ಕಿ ಹಾಕ್ತೀನಿ. ಹಿಂಗೆ ಏಲಕ್ಕಿ ಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಟೀ ಕುಡಿಯುವಾಗ ಸೊ ಇದು ಸ್ಮೆಲ್, ಓಕೆನಾ? ಸ್ಮೆಲ್ಲು ಅದೇ ತರ ಏಲಕ್ಕಿಯಲ್ಲಿ ಟೀ ಪುಡಿಯಲ್ಲಿ ಇರುತ್ತೆ, ಚೇಂಜಸ್ ಆಗಲ್ಲ, ತುಂಬಾ ಘಮ ಫ್ಲೇವರ್ ಬರುತ್ತೆ. ಹಾಗೆ ಟೀ ಪುಡಿನ ಎಷ್ಟೋ ದಿವಸ ಇಟ್ರು ಕೂಡ ಹುಳ ಆಗೋದಾಗ್ಲಿ, ನಮ್ಮನೆಗೆ ಟೀ ಮಾಡೋದಿಲ್ಲ, ನಾವು ಸುಮಾರು ದಿವಸ ಟೀ ಪುಡಿನ ಇದೇ ತರ ಸ್ಟೋರ್ ಮಾಡಿರ್ತೀವಿ ಅಂತ ಹೇಳೋರು ಸೊ ಇದೇ ತರ ಟಿಪ್ಸ್ ನ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಗ್ತಾ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಸೊ ನೋಡಿ, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಇದು ಬಂದು ಲಟ್ಟಣಿಗೆ. ಈ ಲಟ್ಟಣಿಗೆ ನೋಡಿ, ಇದು ಕೆಲವರು ಚಪಾತಿ ಮಾಡುವಾಗ ಸೊ ಚಪಾತಿ ತುಂಬಾ ಹರಿದೋಗೋದಾಗ್ಲಿ, ತುಂಬಾ ಕಿತ್ತೋಗೋದಾಗ್ಲಿ, ಮತ್ತೆ ಹೊಸದಾಗಿ ಯಾರಾದ್ರೂ ಅಡಿಗೆ ಚಪಾತಿ ಉಜ್ಜೋಕರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವಾಗ ತುಂಬಾ ಕಿತ್ತೋಗುತ್ತೆ ಚಪಾತಿ. ಅದಕ್ಕೆ ಏನಪ್ಪಾ ಒಂದು ಟಿಪ್ಸ್ ಅಂತ ಹೇಳಿದ್ರೆ, ಚಪಾತಿ ಕಿತ್ತೋಗ್ಬಾರ್ದು ಅಲ್ವಾ? ಹಾಗಾಗಿ ಕಲ್ತಿರೋರು ಓಕೆ, ಫಸ್ಟಿಗೆ ಸೊ ಕಲಿಯೋರು ಕಿತ್ತೋಗ್ಬಾರ್ದು, ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೋಡಿ, ಇದು ಒಂಥರ ಟಿಪ್ಸ್ ಚೆನ್ನಾಗಿದೆ. ಯಾವ ತರ ಅಂತ ಹೇಳಿದ್ರೆ ನೋಡಿ, ಈ ತರ ನಾವು ಟೈಟ್ ಆಗಿ ಈ ತರ ಲಟ್ಟಣಿ ಮಣ್ಣೆ ಇಟ್ಕೊಂಡು ಸೊ ಓಕೆ ಈ ತರ ನೀಟಾಗಿ ಕುತ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಗೆ ಮಧ್ಯದಲ್ಲಿ ತುಂಬಾ ಟೈಟ್ ಬರ್ಬೇಕು, ಓಕೆನಾ? ಸೊ ಇಲ್ಲಿ ಏನಾದ್ರು ಟೈಟ್ ಬಂದಿಲ್ಲ, ತುಂಬಾ ಇಲ್ಲಿ ಲೂಸ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಚಪಾತಿ ಉಜ್ಜುವಾಗ ತುಂಬಾ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ, ಅದು ಕೂಡ ಹಿಂಗದಿಲ್ಲ. ಓಕೆ, ಚಪಾತಿ ಬಂದ್ಬಿಟ್ಟು ಸೊ ಹಿಂಗದಿಲ್ಲ. ಹಾಗಾಗಿ ಈ ತರ ನಾವು ನೀಟಾಗಿ ಕುತ್ಕೋಬೇಕಾಗತ್ತೆ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಯಾವ ತರ ಯೂಸ್ಫುಲ್ ಇದೆ ನನ್ನ ಒಂದು ವಿಡಿಯೋಸ್ ಅಂತ. ನೋಡಿ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಕಮೆಂಟ್ ಹಾಕಿ ಮಾತಾಡಿ, ಓಕೆನಾ? ಯಾವ ತರ ಯೂಸಸ್ ಆಗತ್ತೆ ಅಂತ ಹೇಳಿ. ಸೊ ನೋಡಿ, ಈ ತರ ನೀಟಾಗಿ ಟೈಟಾಗಿ ನಾವು ಕುತ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ತರ ಸುತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಎರಡನ್ ಮಧ್ಯ ಇರೋದನ್ನ ಸೊ ಈ ತರ ಹಾಕೋಬೇಕು, ಓಕೆನಾ? ಈ ತರ ಹಾಕೊಂಡ್ಬಿಟ್ಟು ನೀಟಾಗಿ ಈ ಕವರ್ ನಾನು ಕಟ್ ಮಾಡಿಲ್ಲ, ಓಕೆನಾ? ಕಟ್ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು ಈ ತರ ಇದೆ. ಇದನ್ನ ಒಳಗಡೆ ಹಾಕೋಬೇಕು, ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕೆಲವರು ಕಟ್ ಮಾಡ್ತಾರೆ, ಕಟ್ ಮಾಡಿದ್ರು ಪರವಾಗಿಲ್ಲ, ಓಕೆನಾ? ಸೊ ನೋಡಿ, ಈ ತರ ನೀಟಾಗಿ ಸುತ್ಕೋಬೇಕಾಗತ್ತೆ. ಸುತ್ಕೊಂಡ್ಬಿಟ್ಟು ಈ ತರ ರಿಬ್ಬನ್ ಆಗ್ಲಿ ಅಥವಾ ಬೇರೆ ತರ ರಿಬ್ಬನ್ ಆಗ್ಲಿ ಇದ್ರೆ ನೀವು ಯೂಸ್ ಮಾಡ್ಬೋದು. ಓಕೆ, ಈ ತರ ಟೈಟ್ ಆಗಿ ನಾವು ರಬ್ಬನ್ 2 ಸೈಡ್ ಹಾಕೋಬೇಕು. ಸೊ ನೋಡಿ, 2 ಸೈಡ್ ಈ ತರ ಟೈಟ್ ಆಗಿ ಹಾಕೋಬೇಕು ನಾವು ರಬ್ಬರನ್ನ. ಸೊ ನೋಡಿ, ಈ ತರ ಟೈಟ್ ಆಗಿ ಹಾಕೊಂಡು ಮತ್ತೆ ಇನ್ನೊಂದು 2 ರಬ್ಬರ್ನ ಕಡೆ ಲಾಸ್ಟಿಗೆ ಯೂಸ್ ಮಾಡ್ಕೋಬಹುದು. ಹಾಗೆ ಕೂಡ ನಮ್ಗೆ ತೊಳೆಯುವಂತಹ ಅವಶ್ಯಕತೆನೂ ಇರಲ್ಲ ಅಲ್ವಾ? ಸೊ ಈ ಲಟ್ಟಣಿಕೆನ ನಾವು ಚಪಾತಿ ಉಜ್ಜಾದ್ಮೇಲೆ ತೊಳೆಯುವಂತ ಅವಶ್ಯಕತೆನೇ ಇರಲ್ಲ. ಸೊ ಇದನ್ನು ಬಿಸಿದ್ರೆ ಮುಗೀತು. ನೋಡಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ. ಹಾಗೇನೆ ಕೂಡ ಯಾವುದೇ ಅಂಟೋದಿಲ್ಲ, ಹಿಟ್ಟಾಗ್ಲಿ ಯಾವುದೇ ಹಿಡಿಯೋದಿಲ್ಲ ನಮಗೆ. ಮತ್ತೆ ಒಂದು ಲೋಟ ಸಹಾಯದಿಂದ ಕೆರೆಯುವಂತಹ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್, ವಾಟರ್ ಕ್ಯಾಪ್, ಓಕೆನಾ? ಸೊ ಟಿಪ್ಸ್ ಅಲ್ಲಿ ಓಕೆ, ವಾಟರ್ ಕ್ಯಾಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ವಾಟರ್ ಕ್ಯಾಪ್ ಏನಕ್ಕಪ್ಪ ಅಂತ ಹೇಳಿದ್ರೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗ್ಯಾಸ್, ಓಕೆನಾ? ಸೊ ಇಲ್ಲಿ ಗ್ಯಾಸ್ ಇದಲ್ವಾ, ಗ್ಯಾಸ್ ಕೆಳಗಡೆ ಈ ತರ ಇರುತ್ತೆ. ನಾವು ಡೈಲಿ ಒರೆಸ್ತಾ ಇರ್ತೀವಿ. ಒರೆಸುವಾಗ ಸೊ ಇದು ಯಾವುದೇ ಕಾರಣಕ್ಕೂ ಕೊಳೆ ಆಗಬಾರ್ದು ಅಥವಾ ನೀಟಾಗಿರ್ಬೇಕು ಅಂತ ಹೇಳಿದ್ರೆ ಸೊ ನಾವು ಈ ತರ 4
4 ಕಡೆನೂ ಕೂಡ 4 ಕಾಲಿಗೆ ಈ ಥರ ವಾಟರ್ ಕ್ಯಾಪನ್ನು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಸೇಫ್ಟಿಯಾಗಿರುತ್ತೆ. ಹಾಗೆ ಇದು ಯಾವುದೇ ಕಾರಣಕ್ಕೂ ಕೊಳೆ ಆಗೋದಾಗಲಿ ನೀರು ಬೀಳೋದಾಗಲಿ ಆಗೋದಿಲ್ಲ. ಈ ಥರ ಇಟ್ಬಿಟ್ಟು ನಾವು ಸೊ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಗೂ ಇರುತ್ತೆ, ಎಲ್ಲರ ಮನೆಯಲ್ಲೂ ವಾಟರ್ ಕ್ಯಾಪ್ ಇರುತ್ತೆ. ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಸೊ ನೋಡಿ ಈಗ ಲಾಸ್ಟ್ ಒಂದು ಬಂದ್ಬಿಟ್ಟು ಅಕ್ಕಿನ ಯಾವ ಥರ ನಾವು ಸ್ಟೋರ್ ಮಾಡಬೇಕು ಹುಳ ಆಗಬಾರ್ದು ಅಂತ ಹೇಳಿದ್ರೆ, ಸೊ ನಾವು ಒಂದು ಬಾಕ್ಸಲ್ಲಿ ಹಾಕೊಂಡಿರ್ತೀವಿ ತಿಂಗಳಿಗೆ ಆಗೋವಷ್ಟು ಅಥವಾ ವರ್ಷಕ್ಕಾಗೋವಷ್ಟು. ಇನ್ನು ಕೆಲವರು ಸೊ ವಾರಕ್ಕಾಗೋವಷ್ಟು ಹಾಕ್ಕೊಂಡಿರ್ತಾರೆ. ಸೊ ನಾನು ಫಸ್ಟ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟು ಈ ಥರದ್ದು ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಯೂಸ್ ಮಾಡಿದ್ರೆ ಸಿಲ್ವರ್ದು ಬೆಟರ್. ಸೊ ಫಸ್ಟಿಗೆ ನೀವು ಇದನ್ನು ಡ್ರೈ ಮಾಡ್ಕೊಂಡಿರ್ಬೇಕು, ತೊಳ್ಕೊಂಡು ಸೊ ಬಿಸಿಲಿಗೆ ತುಂಬ ಚೆನ್ನಾಗಿ ಡ್ರೈ ಮಾಡ್ಕೊಂಡಿರ್ಬೇಕು. ಹಾಗೆಯೇ ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡಿರ್ಬೇಕು. ಸೊ ಪೇಪರ್ ಹಾಕ್ಕೊಂಡಾದ್ಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ಅಕ್ಕಿನ ಹಾಕ್ತಾ ಹೋಗೋಣ. ಓಕೆ, ನಾನು ಇನ್ನೂ ಸ್ವಲ್ಪ ಅಕ್ಕಿ ಉಳಿಸ್ಕೊಳ್ತೀನಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಹೇಳ್ತೀನಿ. ಓಕೆ, ಈ ಥರ ನಾನು ಸ್ವಲ್ಪನೇ ಅಕ್ಕಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಬೇರೆ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದು ತುಂಬ ದೊಡ್ಡ ಬಾಕ್ಸ್ ಇದೆ, ಹಾಗಾಗಿ ನಿಮಗೆ ಗೊತ್ತಾಗಲಿ ಯಾವ ಥರ ಟಿಪ್ಸು ಅಕ್ಕಿಗೆ ಹುಳ ಆಗಲ್ಲ ಅಂತ ಹೇಳೋದಕ್ಕೆ ಈ ಥರ ಸಣ್ಣದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ, ಒಂದು 2 ಅಥವಾ 3 ಬೆಳ್ಳುಳ್ಳಿ ಬೆಳೆ ತೊಗೊಂಡಿದ್ದೀನಿ. ಓಕೆನಾ, ಸೊ ಒಂದು 2 ಅಥವಾ 3 ಬೆಳ್ಳುಳ್ಳಿ ಬೆಳೆಯನ್ನು ತೊಗೊಂಡ್ಬಿಟ್ಟು ಸೊ ಅಕ್ಕಿ ಮಧ್ಯದಲ್ಲಿ ಇಡಬೇಕಾಗತ್ತೆ. ಸೊ ಅಕ್ಕಿ ಮಧ್ಯದಲ್ಲಿ ಇಟ್ಟು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಮೇಲೆ ಇನ್ನು ಸ್ವಲ್ಪ ಅಕ್ಕಿನ ಹಾಕ್ತಾ ಹೋಗಬೇಕು. ಈ ಥರ ಅಕ್ಕಿನ ಹಾಕಿ ಬಿಡಬೇಕು. ಸೊ ಅದು ಬಂದುಬಿಟ್ಟು ಮಧ್ಯೆ ಇರಬೇಕಾಗತ್ತೆ ಬೆಳ್ಳುಳ್ಳಿ. ಇಲ್ಲ ಅಂತ ಹೇಳಿದರೆ, ಸೊ ಈ ಬೆಳ್ಳುಳ್ಳಿ ಹೆಸರು ಇರುತ್ತೆ ಅಲ್ವಾ, ಬೆಳ್ಳುಳ್ಳಿ ಸಿಪ್ಪೆ. ಓಕೆ, ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸಿಪ್ಪೆನೂ ಕೂಡ ಹಾಕ್ಬೋದು. ಇದರಿಂದ ಯಾವುದೇ ಸ್ಮೆಲ್ ಆಗಲಿ ಏನೇ ಆಗಲಿ ಬರೋದಿಲ್ಲ. ಓಕೆ, ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಯಾವುದೇ ಸೊಳ್ಳೆದಿರಲಿ ಆ ಥರ ಬರೋದಿಲ್ಲ. ಹಾಗೆಯೇ ಕೂಡ ಇದಕ್ಕೆ ನೆಕ್ಸ್ಟ್ ಯಾವ ಥರ ಅಂತ ಹೇಳಿದ್ರೆ, ಇನ್ನೊಂದು ಟಿಪ್ಸ್ ಬಂದುಬಿಟ್ಟು ಹಿಂಗೆ ಸಣ್ಣ ಕವರ್ ತೊಗೊಂಡಿದ್ದೀನಿ. ಓಕೆನಾ, ಸಣ್ಣ ಪೇಪರ್ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು 4ರಿಂದ ಒಂದು 5 ಬೆಳ್ಳುಳ್ಳಿ, ಹಾಗೆಯೇ ಮತ್ತು ಲವಂಗ. ಓಕೆ, ಸೊ ಲವಂಗ ಮತ್ತು ಏಲಕ್ಕಿ. ಓಕೆ, ಏಲಕ್ಕಿ ಒಂದೆರಡು ಹಾಕಿಬಿಟ್ಟು ಈ ಥರ ಪೇಪರಲ್ಲಿ ಸುತ್ತಬಿಟ್ಟು ಸೊ ಮಧ್ಯದಲ್ಲಿ ಇಡಬೇಕಾಗತ್ತೆ. ಸೊ ಇದರಿಂದ ಈ ಥರ ಇಡೋದ್ರಿಂದ ಮಧ್ಯದಲ್ಲೇ ಇಟ್ಟು ಇದ್ರ ಮತ್ತೆ ಮೇಲೆ ಅಕ್ಕಿನ ಸ್ವಲ್ಪ ಹಾಕಬೇಕು. ನೋಡಿ, ಈ ಥರ ಮಧ್ಯ ಇಟ್ಬಿಟ್ಟು ಸೊ ಅಕ್ಕಿನ ಹಾಕಬೇಕು. ಇದರ ಅಕ್ಕಿಯನ್ನು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಹುಳ ಆಗೋದಿಲ್ಲ. ಇದು ಬಂದುಬಿಟ್ಟು 2ನೇ ಟಿಪ್ಸು. ಮತ್ತು ಇನ್ನು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಅಕ್ಕಿಯಲ್ಲಿ ಸೊ ಎಲ್ಲರ ಮನೆಗೂ ಕೂಡ ಸಾಮಾನ್ಯವಾಗಿ ಉಪ್ಪು ನೋಡಿರ್ತೀರ. ಓಕೆನಾ, ಸೊ ಉಪ್ಪು ನೋಡಿರ್ತೀರ. ನೋಡಿ, ಒಂದು ಪೇಪರ್ ತೊಗೊಂಡಿದ್ದೀನಿ. ಸೊ ಓಕೆನಾ, ಒಂದು ಪೇಪರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಒಂದು ಉಪ್ಪನ್ನ ಹಾಕ್ಕೊಂಡು ಸೊ ಇದರಿಂದ 1 kg ಉಪ್ಪಿಗೆ ಒಂದು 2 ಚಮಚ ಒಂದು 2 kg ಅಕ್ಕಿಗೆ ಒಂದು ಚಮಚ, ಒಂದು 2 ಚಮಚ ಉಪ್ಪು ಹಾಕಿ ನಾವು ಬಣೆಯಲ್ಲಿ ಸ್ಟೋರ್ ಮಾಡಿರ್ಬೋದು. ನೋಡಿ, ಮತ್ತು ಇದು ಉಪ್ಪನ್ನ ಸೊ ಮಧ್ಯೆ ಇಟ್ಟು ಅಕ್ಕಿನ ಸೊ ಈ ಥರ ಮುಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಹುಳ ಆಗಲ್ಲ ಅಕ್ಕಿಯಲ್ಲಿ. ಇದು ಬಂದುಬಿಟ್ಟು 2 ಸೊ ಟಿಪ್ಸು. ತುಂಬ ಸಿಂಪಲ್ ಆಗಿದೆ. ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಣಮೆಣಸಿನಕಾಯಿ ಅಥವಾ ಕರ್ಬೇ ಸೊಪ್ಪು ಬೇವಿನ ಎಲೆ. ಓಕೆ, ಬೇವಿನ ಎಲೆಯನ್ನು ಇಡ್ತಾರೆ. ನೆಕ್ಸ್ಟ್ ಟಿಪ್ಸ್ ಏನಂತ ಹೇಳಿದರೆ, ಉಪ್ಪು ಇಡೋದ್ರಿಂದ ತೇವಾಂಶನ ಹೀರ್ಕೊಳ್ಳುತ್ತೆ ಅಕ್ಕಿಯಲ್ಲಿ. ನೋಡಿ, ಹಾಗೆಯೇ ಅಕ್ಕಿನ ಲಾಸ್ಟಲ್ಲಿ ಯಾವ ಥರ ಒಂದು ಪೇಪರ್ ತೊಗೊಂಡು ಈ ಥರ ಲಾಸ್ಟಲ್ಲಿ ಇಟ್ಬಿಟ್ಟು ನಾವು ತುಂಬ ಟೈಟಾಗಿರುವಂಥ ಒಂದು ಕಂಟೈನರ ಯೂಸ್ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ತುಂಬ ಲೂಸ್ ಇರಬಾರ್ದು, ತುಂಬ ಟೈಟ್ ಇರಬೇಕು. ಓಕೆನಾ, ನೆಕ್ಸ್ಟ್ ಅಕ್ಕಿಯಲ್ಲಿ ಯಾವ್ಯಾವ ಥರ ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ಒದ್ದೆ ಕೈಯಲ್ಲಿ ಅಕ್ಕಿ ಮುಟ್ಟಬಾರ್ದು. ಪ್ಲಾಸ್ಟಿಕ್ ಕವರ್ನಲ್ಲಿ ಅಕ್ಕಿ ಡೈರೆಕ್ಟಾಗಿ ಇಡಬಾರ್ದು. ಅಕ್ಕಿಯ ಜೊತೆ ಈರುಳ್ಳಿ ಇಡೋದು ವಾಸನೆ ಅಕ್ಕಿಗೆ ಹತ್ತುತ್ತೆ. ಹಾಗಾಗಿ ಈ ಥರ ತಪ್ಪುಗಳನ್ನ ಮಾಡಬಾರ್ದು. ಟಿಪ್ಸ್ ಬಂದುಬಿಟ್ಟು ನಿಂಬೆಹಣ್ಣು. ಓಕೆ, ನಿಂಬೆಹಣ್ಣು ಎಲ್ಲರ ಮನೆಗೂ ಇರುತ್ತೆ, ತುಂಬ ನಿಂಬೆಹಣ್ಣು ಇರುತ್ತೆ. ಇದು ಹಾಳಾಗಬಾರ್ದು ಅಂತ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ಈ ಥರ ಒಂದು ಪೇಪರಲ್ಲಿ ಎಲ್ಲ ನಿಂಬೆಹಣ್ಣು ಕೂಡ ಈ ಥರ ನೀಟಾಗಿ ಸುತ್ತಿಡಬೇಕು. ಓಕೆನಾ, ಸೊ ನಂದು ಇದು ಪೇಪರ್ ಸ್ವಲ್ಪ ಸಣ್ಣದಾದರೆ ಏನು ಮಾಡಬೇಕು ಅಂದರೆ, ಇನ್ನೊಂದು ಮಾಡ್ಕೊಂಡಿರ್ತೀವಲ್ವ, ಸೊ ರಿಟರ್ನ್ ಇದೇ ಥರ ಸುತ್ತಿಡಬೇಕು. ಓಕೆ, ಇದೇ ಥರ ಸುತ್ತಿಡ್ಬೋದು. ಅಥವಾ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟು ನಾವು ಟಿಶ್ಯೂ ಪೇಪರ್ ಇರುತ್ತಲ್ವ, ಅದರಿಂದನಾದರೂ ಕೂಡ ಈ ಥರ ನೀಟಾಗಿ ಕಾಣ್ದೇರ ಸುತ್ತಿ ಇಡ್ಬೋದು. ಸುತ್ತಿಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಸೊ ನಾವು ಈ ಥರ ಸ್ಟೋರ್ ಮಾಡ್ಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಸೊ ನಾವು ಓಕೆ ಆಯಿಲ್ ಇರುತ್ತಲ್ವ, ಸೊ ಒಂದು ಆಯಿಲ್ ತೊಗೊಂಡು ಬಂದುಬಿಟ್ಟು ಸ್ವಲ್ಪ ಕೈಗೆ ಹಚ್ಕೊಂಡು ನಿಂಬೆಹಣ್ಣಿಗೆ ನೀಟಾಗಿ ಹಿಂಗೆ ಹಚ್ಚಬೇಕು. ಓಕೆ, ಈ ಥರ ಹಚ್ಚೋದ್ರಿಂದ ಸೊ ಯಾವುದೇ ಹಾಳಾಗೋದಿಲ್ಲ.
ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಮಿನಿಮಮ್ ಏನಂತ ಹೇಳಿದ್ರೆ ನಾವು ಒಂದು 15 ದಿವಸ ಆದರೂ ಇಡ್ಬೋದು. ಹಾಗೆ ಕೂಡ ನಾವು ಇದು ತೊಗೊಂಡು ಬಂದಿರ್ತೀವಿ. ಸೊ ನೆಲ್ಲಿಕಾಯಿ ಓಕೆನಾ, ನೆಲ್ಲಿಕಾಯಿನೂ ಕೂಡ ಅಷ್ಟೇ ಪೇಪರಲ್ಲಿ ಸುತ್ತಿಡ್ಬೋದು ಅಥವಾ ಆಯಿಲ್ ಹಚ್ಕೊಂಡು ಸ್ವಲ್ಪ ಹಿಂಗೆ ಹಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ಅವು ಹಾಳಾಗೋದಿಲ್ಲ, ತುಂಬ ದಿನ ಬಾಳಿಕೆ ಬರ್ತವೆ. ಸೊ ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಗ್ತಾ ಇದೆ, ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ. ಸೊ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಮೆಂಟ್ ಹಾಕಿ ನನ್ನ ಒಂದು ಎಲ್ಲ ಟಿಪ್ಸ್ಗಳು ಯಾವ ಥರ ಯೂಸ್ಫುಲ್ ಆಗಿದೆ ಅಥವಾ ಅನ್ಯೂಸ್ಫುಲ್ ಆಗಿದೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ.